ಪ್ರೀತಿ ತುಂಬಿದ ಆತ್ಮೀಯ BSc 3ನೇ ಸೆಮಿಸ್ಟರ್‌ನ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ SCP ಪಠ್ಯಕ್ರಮ 2025. ಇಲ್ಲಿ 3ನೇ ಸೆಮಿಸ್ಟರ್‌ಗೆ ಅವಶ್ಯಕ ಕನ್ನಡ ಅಥವಾ ಬೇಸಿಕ್ ಕನ್ನಡ ಪಠ್ಯಕ್ರಮವನ್ನು ಇಲ್ಲಿ ಪರಿಚಯಿಸ್ತಾ ಇದ್ದೇನೆ. ಈ ಪಠ್ಯಕ್ರಮ ಈಗಾಗಲೇ ತಾವು ನೋಡಿದ್ದೀರಿ. ಈ ಪುಸ್ತಕವೂ ಕೂಡ ಮಾರ್ಕೆಟ್ಗೆ ಬಂದಿದೆ, ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು. ಈ ಪುಸ್ತಕದ ತಲೆಬರಹ ಅಥವಾ ಹೆಸರು ಸಾಹಿತ್ಯ ಸೊಬಗು 3 ಅನ್ನುವಂಥ ಪುಸ್ತಕ. ಹೋದ 2ನೇ ಸೆಮಿಸ್ಟರ್ನಲ್ಲಿ ನೀವು ಸಾಹಿತ್ಯ ಸೊಬಗು 2 ಅಂತ ಓದಿದ್ರಿ. ಈಗ ಇದನ್ನೇ ಸಾಹಿತ್ಯ ಸೊಬಗು 3 ಅಂತ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ನೂತನ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿದ ಪುಸ್ತಕ. 2025ರಿಂದ ಇದು ಅನ್ವಯ. ವಿದ್ಯಾರ್ಥಿಗಳು ಇಲ್ಲಿ ಮೊದಲಿಗೆ ಪಠ್ಯಕ್ರಮವನ್ನು ಪರಿಚಯಿಸಿಕೊಂಡು ಮುಂದಿನ ಗದ್ಯ ಪದ್ಯಗಳಿಗೆ ಸಾಗಬಹುದು. ಬನ್ನಿ ವಿದ್ಯಾರ್ಥಿಗಳೇ, ಈ ಪಠ್ಯಪುಸ್ತಕದ ಆ ಸ್ವರೂಪವನ್ನು ಕೂಡ ಅಥವಾ ಅದರ ಒಂದು ಚಿತ್ರಣವೂ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಇದೇ ನಿಮ್ಮ ಬೇಸಿಕ್ ಕನ್ನಡ ಪುಸ್ತಕ, ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು. ಈಗ ಇಲ್ಲಿ ಪರಿವಿಡಿ ಅಂತಂದರೆ ನಿಮ್ಮ ಸಿಲೆಬಸ್ಸು ಇದೆ. ಇಲ್ಲಿ ಒಟ್ಟು 5 ಘಟಕಗಳನ್ನು ಕೊಡ್ತಾರೆ. ಹೋದ ಸೆಮಿಸ್ಟರ್ನಲ್ಲಿರುವಂತೆಯೇ ಇಲ್ಲಿಯೂ ಕೂಡ ನಿಮಗೆ 5 ಘಟಕಗಳನ್ನು ಇಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇಲ್ಲಿ ಇರುವಂಥ ಈ ಸಿಲೆಬಸ್ಸನ್ನು ನೋಡ್ಕೋಬೋದು. ಮೊದಲನೆಯ ಘಟಕ ಬಯಲು ಅನ್ನುವಂಥ ಘಟಕ. ಬಯಲು ಅನ್ನುವ ಪರಿಕಲ್ಪನೆಯ ಮೇಲೆ ಉಪಘಟಕಗಳನ್ನು, ಆ ಬಯಲು ಪರಿಕಲ್ಪನೆಯ ಮೇಲೇ ಇಲ್ಲಿ ಉಪಘಟಕಗಳನ್ನು ಪರಿಚಯಿಸಿದ್ದಾರೆ. ಹಾಗಾದರೆ ಈ ಘಟಕದಲ್ಲಿ ಬರುವಂಥ 4 ಈ ಉಪಘಟಕಗಳು. ಮೊದಲನೆಯದು ಅಲ್ಲಮನ ವಚನಗಳು ಅಂತೆ. ಅಲ್ಲಮ ಪ್ರಭುಗಳ ಬಯಲು ಪರಿಕಲ್ಪನೆಯ ಮೇಲಿರುವಂಥ ವಚನಗಳು. ಕವಿ ಅಲ್ಲಮ ಪ್ರಭು. ಬಯಲು ಖಾಲಿ ಅಲ್ಲ ಅನ್ನುವಂಥದ್ದು ಬಸವರಾಜ್ ಒಕ್ಕುಂದ. 2ನೆಯ ಒಂದು ಚಾಪ್ಟರು ಬಯಲು ಖಾಲಿ ಅಲ್ಲ, ಬಸವರಾಜ್ ಒಕ್ಕುಂದವರು ಬರೀತಾರೆ. ನಂತರ ರ್ಯಾಂಗ್ಲರ್ ಡಾಕ್ಟರ್ DC ಪೌಟೆ, ಡಾಕ್ಟರ್ ನಾಗರಾಜ್ ಮುರುಗೋಡ್ ಅವರು ಬರೆದ ರ್ಯಾಂಗ್ಲರ್ ಡಾಕ್ಟರ್ DC ಪೌಟೆ ಅನ್ನುವಂಥ ಈ ಘಟಕ. 4ನೆಯ ಘಟಕ. ಇಲ್ಲಿ 4ನೆಯ ಘಟಕ ಮೇದರಹಳ್ಳಿಯ ಅವಸಾನ, KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಮೇದರಹಳ್ಳಿಯ ಅವಸಾನ. ನಂತರ 2ನೇದು ತ್ಯಾಗ ಅನ್ನುವ ಪರಿಕಲ್ಪನೆಯ ಮೇಲೆ. ತ್ಯಾಗ ಅನ್ನುವ ಈ ಘಟಕದಲ್ಲಿ ಮತ್ತೆ ಉಪಘಟಕಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ತ್ಯಾಗ, ಇಲ್ಲಿ ಪಂಪನ ತ್ಯಾಗಕ್ಕೆ ದಾನಶೂರಕರ್ಣ, ದಾನಕ್ಕೆ ಮತ್ತು ತ್ಯಾಗಕ್ಕೆ, ಸತ್ಯಕ್ಕೆ ಈ ಭೂಮಂಡಲದ ಮೇಲೆ ಹೆಸರುವಾಸಿಯಾಗಿರುವ ಕರ್ಣನ ಕುರಿತಾದ ಪದ್ಯಗಳು. ಪಂಪ ಬರೆದ ಈ ವಿಕ್ರಮಾರ್ಜುನ ವಿಜಯಂ ಕೃತಿಯಲ್ಲಿನ ಆಯ್ದ ಪದ್ಯಗಳನ್ನು ಕರ್ಣನ ಕುರಿತಾಗಿ ಇಲ್ಲಿ ಇದೆ. ಕರ್ಣ ರಸಾಯನ ಮಲ್ತೆ ಭಾರತಂ ಅನ್ನುವಂಥ ಪಂಪ ಕವಿ ಬರೆದ ಸುಂದರವಾದ ಪದ್ಯ, ಹಳೆಗನ್ನಡ ಪದ್ಯ. ನಂತರ ಜನಪದ ಸಾಹಿತ್ಯವನ್ನು ಕೂಡ ಇಲ್ಲಿ ಪರಿಚಯಿಸಿದ್ದಾರೆ. ಹಬ್ಬಲಿ ಅವರ ರಸಬಳ್ಳಿ ಜನಪದ ಸಾಹಿತ್ಯ. ಸಾಂಸ್ಕೃತಿಕ ನಾಯಕಿ ವೀರವನತೆ ಒನಕೆ ಒಬ್ಬವ. ನೆಲ್ಲಿಕಟ್ಟೆ ಸಿದ್ದೇಶ ಬರೆದ ಈ 7ನೆಯ ಘಟಕ ಸಾಂಸ್ಕೃತಿಕ ನಾಯಕಿ ವೀರವನತೆ ಒನಕೆ ಒಬ್ಬವ. ಭಾಳ ಸುಂದರವಾದ ಗದ್ಯ ಪದ್ಯಗಳನ್ನು ಈ ಸಾರಿ ತಮಗೆ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳು ತುಂಬ ಉತ್ಸುಕತೆಯಿಂದ ಇದನ್ನು ಅಧ್ಯಯಿಸಬಹುದು. ನಂತರ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರ ಬಗ್ಗೆಯೂ ಕೂಡ ಇಲ್ಲಿ ಅಧ್ಯಯನ ಮಾಡ್ಬೋದು. ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರು ಬರೆದ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಅನ್ನುವಂಥ ಘಟಕ. ಭಾಳ ಸುಂದರವಾದ ಘಟಕಗಳನ್ನು ಇಲ್ಲಿ ತಮಗೆ ಪರಿಚಯಿಸಿದ್ದಾರೆ. 3ನೇದು BSc ವಿದ್ಯಾರ್ಥಿಗಳಿಗೆ ಇದು ಅವಶ್ಯಕವಾಗಿ ಇರುವಂಥದ್ದು. ವಿಜ್ಞಾನ ತಂತ್ರಜ್ಞಾನವನ್ನು ತಾವೆಲ್ಲ ಅಧ್ಯಯನ ಮಾಡ್ತಕ್ಕಂಥವರು. ತಂತ್ರಜ್ಞಾನ ಅನ್ನುವ ಪರಿಕಲ್ಪನೆ, ತಂತ್ರಜ್ಞಾನದ ಪ್ರಾಚೀನತೆ ಅಂತ ಒಂದು ಘಟಕ. ಡಾಕ್ಟರ್ G ರಾಮಕೃಷ್ಣ ಅವರು ಬರೆದ ತಂತ್ರಜ್ಞಾನದ ಪ್ರಾಚೀನತೆ ಅಂತೆ ಡಾಕ್ಟರ್ G ರಾಮಕೃಷ್ಣ ಅವರು ಬರೀತಾರೆ. ನಂತರ 10 21ನೆಯ ಶತಮಾನಕ್ಕೆ 20ನೆಯ ಶತಮಾನದ ಮಾತು ಅಂತೆ. 21ನೆಯ ಶತಮಾನಕ್ಕೆ 20ನೆಯ ಶತಮಾನದ ಮಾತು ಸುಜನಾ ಅವರು ಇದನ್ನು ಬರೀತಾರೆ. ಹಸಿರು ತಂತ್ರಜ್ಞಾನ ಡಾಕ್ಟರ್ ಶಾರದಾ ನಾಗಭೂಷಣ್ ಅವರು ಇದನ್ನು ಬರೀತಾರೆ.
ನಂತರ 12 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಇದೆ. ಟಿ.ಜಿ. ಶ್ರೀನಿಧಿಯವರು ಇದನ್ನು ಪರಿಚಯಿಸ್ತಾರೆ. ಹೀಗೆ ವಿದ್ಯಾರ್ಥಿಗಳಿಗೆ ಈ 3ನೆಯ ಘಟಕದಲ್ಲಿ ಬರುವ ತಂತ್ರಜ್ಞಾನ ಅನ್ನುವಂಥ ಪರಿಕಲ್ಪನೆಯ ಮೇಲೆ ಇಟ್ಟಿರುವ ಈ ಉಪಘಟಕಗಳನ್ನು ತಾವು ಅಧ್ಯಯನ ಮಾಡ್ತೀರಿ. ನಂತರ ಘಟಕ 4 ಬಹುಶಿಸ್ತೀಯ ಅಧ್ಯಯನ. ಇದು ಎಲ್ಲರಿಗೂ ಇರುವಂಥ ಸರ್ವೇ ಸಾಮಾನ್ಯವಾದ ಒಂದು ಘಟಕ. 4ನೇ ಘಟಕದಲ್ಲಿ ನಾವು ಬಹುಶಿಸ್ತೀಯ ಅಧ್ಯಯನವನ್ನು ಮಾಡ್ತೇವೆ. ಚಲನಚಿತ್ರವನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಯುವರತ್ನ ಅನ್ನುವಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಈ ಯುವರತ್ನ ಚಲನಚಿತ್ರವನ್ನು ವಿದ್ಯಾರ್ಥಿಗಳು ನೋಡಿಕೊಂಡು ಅದರ ಬಗ್ಗೆ ತರಗತಿಯಲ್ಲಿ ಚರ್ಚೆ ಮತ್ತು ವಿಮರ್ಶೆಗಳನ್ನು ಇಲ್ಲಿ ಮಾಡಬಹುದು. ಅದಕ್ಕೆ ಅನ್ವಯಿಕ ವಿಮರ್ಶೆ ಅಂತ ಇದೆ. ಹೀಗೆ 4ನೆಯ ಘಟಕ ಬಹುಶಿಸ್ತೀಯ ಅಧ್ಯಯನ. ವಿದ್ಯಾರ್ಥಿಗಳು ಇದನ್ನು ಈಗಾಗಲೇ ತಾವೆಲ್ಲ ನೋಡಿರ್ಬೋದು. ಇದರ ಕುರಿತಾಗಿ ತರಗತಿಗಳಲ್ಲಿ ವಿಮರ್ಶೆ ಮಾಡ್ಬೋದು. ನಂತರ ಕೌಶಲ್ಯ ಕನ್ನಡ. ಎಲ್ಲರಿಗೂ ಕೂಡ ಎಲ್ಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಕನ್ನಡ ಅನ್ನುವಂಥ ಈ ಘಟಕ ಇದ್ದೇ ಇದೆ, ಪರಿಕಲ್ಪನೆ ಇದ್ದೇ ಇದೆ. ವ್ಯಾಕರಣಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳಲ್ಲಿರುವ ಕೌಶಲ್ಯಗಳನ್ನು ಗುರುತಿಸುವಂಥ ಈ ಕೆಲಸ ಇಲ್ಲಿ ನಡೀತಾ ಇದೆ. ಭಾಷಣ ಕಲೆ. ವಿದ್ಯಾರ್ಥಿಗಳಿಗೆ ಭಾಷಣದ ಕಲೆಯನ್ನು ಬೆಳೆಸೋದು ಮತ್ತು ಭಾಷಣ ಕಲೆ ಇರುವಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ಹೇಗೆ ಪರಿಚಯಿಸ್ಬೋದು ಅನ್ನೋದನ್ನು ಇಲ್ಲಿ ನಾವು ಓದ್ತೇವೆ. ಭಾಷಣ ಕಲೆ. ಭಾಷಣ ಕಲೆ ಅರ್ಥ, ಅದರ ಮಹತ್ವವನ್ನು ಅಧ್ಯಯನ ಮಾಡ್ತೀವಿ. ಭಾಷಣಕಾರನ ಗುಣಲಕ್ಷಣಗಳು ಯಾವುವು ಮತ್ತು ಭಾಷಣದ ಸಿದ್ಧತೆಗಳು ಹೇಗಿರಬೇಕು ಅನ್ನೋದನ್ನು ಕೂಡ ಇಲ್ಲಿ ಅಧ್ಯಯನಿಸ್ತೀವಿ. ನಂತರ ಭಾಷಣದ ಮಾದರಿಗಳು ಅಂತ ಇವೆ, ಅದನ್ನು ತಮ್ಮ ಈ ಪಠ್ಯಕ್ರಮದಲ್ಲಿ ಒಂದೊಂದಾಗಿ ಅಧ್ಯಯನ ಮಾಡುತ್ತಾ ಹೋಗುತ್ತೀರಿ. ಇಷ್ಟು ತಮಗೆ ಇರುವಂಥ 3ನೇ ಸೆಮಿಸ್ಟರ್ಗೆ ಇರುವಂಥ ಪಠ್ಯಕ್ರಮ. ವಿದ್ಯಾರ್ಥಿಗಳು ಮತ್ತೊಂದು ಬಾರಿ ಇದನ್ನು ನೋಡಿಕೊಳ್ಳಬಹುದು. ಇದನ್ನು ತಾವು ಬರೆದು ಕೂಡ ಇಟ್ಕೋಬಹುದು. ಇಷ್ಟು ನಿಮ್ಮ ಪರಿಬಿಡಿ. ಇದೇ ನಿಮ್ಮ ಬೇಸಿಕ್ ಕನ್ನಡ ಪುಸ್ತಕ ಸಾಹಿತ್ಯ ಸೊಬಗು 3. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಪರಿಚಯಿಸಿಕೊಂಡು, ಈಗಾಗಲೇ ತರಗತಿಗಳು ಸ್ಟಾರ್ಟ್ ಆಗಿ 1 ತಿಂಗಳ ಅವಧಿ ಮುಗಿದವು. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈಗಾಗಲೇ ಬಂದು ಒಂದು 15 ದಿನಗಳಾಗಿವೆ ಈ ಪುಸ್ತಕ ಬಂದು. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಇದನ್ನು ತೆಗೆದುಕೊಂಡು ಅಧ್ಯಯನಕ್ಕೆ ಕಾರ್ಯಶೀಲರಾಗಬೇಕು. ಇದು ನಿಮ್ಮ ಸಿಲೆಬಸ್ಸು. ಬಯಲು, ನಂತರ ತ್ಯಾಗ, ನಂತರ 3ನೆಯ ಘಟಕ ತಂತ್ರಜ್ಞಾನ, ನಂತರ 4ನೆಯ ಘಟಕ ಬಹುಶಿಸ್ತೀಯ ಅಧ್ಯಯನ ಹಾಗೂ ಕೌಶಲ್ಯ ಕನ್ನಡ. ಮತ್ತು ನಿಮಗೆ ಇರುವಂಥ ಈ ಆಂತರಿಕ ಅಂಕಗಳು ಮತ್ತು ಬಾಹ್ಯ ಅಂಕಗಳು ಯಾವ ರೀತಿಯಾಗಿ ಇಲ್ಲಿ ವಿಭಾಗಿಸಲ್ಪಡ್ತವೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಬೋದು. ನಿಮ್ಮ ಸೆಮಿಸ್ಟ್ರಿಯ 80 ಅಂಕದ ಪರೀಕ್ಷೆ ರೂಪರೇಷೆ ಹೇಗಿರ್ತದೆ? ಪ್ರಶ್ನೆ ಸಂಖ್ಯೆ 1. ಇಲ್ಲಿ ಇಡೀ ಪಠ್ಯಕ್ಕೆ ಅನ್ವಯಿಸಿ ಪ್ರಬಂಧ ಮಾದರಿಯ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಈಗಾಗಲೇ ತಾವು 2ನೇ ಸೆಮಿಸ್ಟರ್ನಲ್ಲಿ ಇದೇ ರೀತಿಯಾಗಿ ಉತ್ತರಿಸಿದ್ದೀರಿ. ಇಡೀ ಪಠ್ಯಕ್ಕೆ ಅನ್ವಯಿಸಿ ಪ್ರಬಂಧ ಮಾದರಿಯ 5 ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾರೆ. ಹಾಗಾದರೆ ಈ ಪ್ರಶ್ನೆಗಳು 5 ಪ್ರಶ್ನೆಗಳು ದೀರ್ಘ ಉತ್ತರವನ್ನು ಹೊಂದಿರುವಂಥ ಪ್ರಶ್ನೆಗಳಾಗಿರ್ತವೆ. ಒಂದೊಂದು ಪ್ರಶ್ನೆಗಳಿಗೆ 15 ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿರ್ತದೆ. ಇಲ್ಲಿ 5 ಘಟಕದಿಂದ ಒಂದೊಂದು ಪ್ರಶ್ನೆ ಕಡ್ಡಾಯವಾಗಿ ಅಂತ ಇದೆ. ಹಾಗಾದರೆ ವಿದ್ಯಾರ್ಥಿಗಳು ಪ್ರಬಂಧ ಮಾದರಿಯ ಅಥವಾ ದೀರ್ಘ ಉತ್ತರಗಳನ್ನು ಉತ್ತರಿಸಬೇಕಾದ್ರೆ ಎಲ್ಲ ಘಟಕದಲ್ಲಿನ ಈ ದೀರ್ಘ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿಕೊಳ್ಳಬಹುದು. ಇಲ್ಲಿ 15 45 ಒಟ್ಟು ಅಂಕ 45. ಹಾಗೆ 5 ಪ್ರಶ್ನೆಗಳನ್ನು ಕೊಟ್ಟು ಅದರಲ್ಲಿ 3ಕ್ಕೆ ಉತ್ತರಿಸಿ ಎಂದಿದ್ದಾರೆ. ಹಾಗಾದರೆ ಹೆಚ್ಚುವರಿ 2 ಪ್ರಶ್ನೆಗಳಿರ್ತವೆ. 5ರಲ್ಲಿ ನೀವು ಬೇಕಾದ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ. ನಿಮಗೆ ಸರಳ ಮತ್ತು ಆ ಪ್ರಶ್ನೆ ಮೇಲೆ ಆ ಉತ್ತರ ಹಿಡಿತ ಇರುವಂಥ ಪ್ರಶ್ನೆಗೆ ನೀವು ಉತ್ತರಿಸ್ಬೋದು. 2 ಎಕ್ಸ್ಟ್ರಾ ಕ್ವೆಶ್ಚನ್ಗಳಿರ್ತವೆ. ಬೇಕಾದ 3ಕ್ಕೆ ಉತ್ತರಿಸಿದ್ದೆ ಆದರೆ ನಿಮಗಿಲ್ಲಿ ಒಳ್ಳೆಯ ಅಂಕಗಳು ಸಿಗ್ಬೋದು. ಹಾಗೆ ವಿದ್ಯಾರ್ಥಿಗಳು 4.5 ಅಥವಾ 5ರಿಂದ 6 ಪುಟಗಳವರೆಗೆ ನೀವು ಒಂದೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಕೊಡಬಹುದು. ನಂತರ ಪ್ರಶ್ನೆ ಸಂಖ್ಯೆ 2. ಇಲ್ಲಿ ಇಡೀ ಪಠ್ಯಕ್ಕೆ ಅನ್ವಯಿಸಿ ಟಿಪ್ಪಣಿ ರೂಪದ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ.
6 ಪ್ರಶ್ನೆಗಳನ್ನು ಕೊಟ್ಟು ಬೇಕಾದ 4ಕ್ಕೆ ಉತ್ತರಿಸಿ ಎಂದಿದ್ದಾರೆ. ಹಾಗಾದರೆ ಇಲ್ಲಿ ಹೆಚ್ಚುವರಿ 2 ಪ್ರಶ್ನೆಗಳಿರ್ತವೆ, ಎಕ್ಸ್ಟ್ರಾ ಕ್ವೆಶನ್ಗಳು 2 ಕ್ವೆಶನ್ಗಳಿರ್ತವೆ. ನೀವು ಬೇಕಾದ 6ರಲ್ಲಿ 4ಕ್ಕೆ ಉತ್ತರಿಸಿ. ಇಲ್ಲಿಯೂ ಕೂಡ ಪ್ರತಿ ಘಟಕದಿಂದ ಒಂದೊಂದು ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ. ಇಲ್ಲಿಯೂ ಕೂಡ ನೀವು ಎಲ್ಲ ಘಟಕದಿಂದ ಪ್ರಶ್ನೆಗಳನ್ನು ತಯಾರಿಸ್ಕೋಬೇಕು. ನಂತರ ಇಲ್ಲಿ ಟಿಪ್ಪಣಿ ರೂಪದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದರೆ, ಇಲ್ಲಿ ಪದ್ಯಗಳ ಸಾರಾಂಶವನ್ನು, ಸಂಕ್ಷಿಪ್ತ ಸಾರಾಂಶ ಕೇಳ್ಬೋದು, ಪಾತ್ರಗಳ ವಿಶೇಷತೆಯನ್ನು ಕೇಳ್ಬೋದು, ಪಾತ್ರಗಳ ನಡುವಿನ ಸಂಭಾಷಣೆಯನ್ನು ಕೇಳ್ಬೋದು. ಇಲ್ಲ ಅಂತಂದರೆ ಕವಿ ಪರಿಚಯದ ಆ ಕವಿ ಕಾಲ, ಅವರ ಜೀವನಕ್ಕೆ, ಚರಿತ್ರೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಈ ಟಿಪ್ಪಣಿ ರೂಪದ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಈಗಾಗಲೇ ನಾನು ಕವಿ ಪರಿಚಯದ ವಿಡಿಯೋಗಳನ್ನು ಮಾಡಿ, ನೋಟ್ಸನ್ನು ಮಾಡಿ ನನ್ನ ಚಾನಲ್ನಲ್ಲಿ ನಾನು ಚರ್ಚಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ನಿಮಗೆ 1 ಅಂಕಕ್ಕೂ ಕೂಡ ಆ ಕವಿ ಪರಿಚಯ ಸಹಾಯಕವಾಗಬೇಕು. ಹಾಗೆ ಈ 5 ಅಂಕಕ್ಕೂ ಕೂಡ ಇಲ್ಲಿ ಪ್ರತಿ ಪ್ರಶ್ನೆಗೆ 5 ಅಂಕಗಳಿವೆ. ಅಂತಹ 4 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಒಟ್ಟು 20 ಅಂಕಗಳು ನೀವಿಲ್ಲಿ ಈ ಟಿಪ್ಪಣಿ ಮಾದರಿಯ ಪ್ರಶ್ನೆ ಸಂಖ್ಯೆ 2ರಲ್ಲಿ ಬರುವ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ. ಇನ್ನು ಮುಂದೆ ಬರುವಂಥ ಪ್ರಶ್ನೆ ಸಂಖ್ಯೆ 3, ಇಲ್ಲಿ 1 ಅಂಕದ ಪ್ರಶ್ನೆಗಳಿರ್ತವೆ. 1 ಅಂಕದ ಒಟ್ಟು 15 ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಿ. ಹೋದ ಒಂದು ಸೆಮೆಸ್ಟರ್ನಲ್ಲಿಯೂ ಕೂಡ ಇದೇ ರೀತಿಯಾದ ಇದಕ್ಕಿಂತ ಒಂದು ಸ್ವಲ್ಪ ಬದಲಾವಣೆಗೊಂಡಿರುವಂಥ ಸಂದರ್ಭ, ಸ್ವಾರಸ್ಯ ಇದೆಲ್ಲವೂ ಅದರಲ್ಲಿತ್ತು. ಈಗ ಆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಇಲ್ಲಿ ಕಡಿತ ಮಾಡಿದ್ದಾರೆ. ಇಲ್ಲಿಯೂ ಕೂಡ 15 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಇಲ್ಲಿ ಯಾವುದೇ ರೀತಿಯಾದ ಹೆಚ್ಚುವರಿ ಪ್ರಶ್ನೆಗಳಿರುವುದಿಲ್ಲ. ನೇರವಾದ 15 ಪ್ರಶ್ನೆಗಳಿಗೆ ನೇರವಾದ ಉತ್ತರ. ನೀವು ಇದರಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ತಪ್ಪಾಗಿ ಬರೆದ್ರೂ ಕೂಡ ನಿಮ್ಮ 80ಕ್ಕೆ 80 ಅಂಕಗಳು ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಡೀ ಪಠ್ಯ 5 ಘಟಕಗಳಿಗೆ 5 ಘಟಕದಲ್ಲಿನ ಪ್ರಶ್ನೆಗಳನ್ನು, 1 ಅಂಕದ ಪ್ರಶ್ನೆಗಳನ್ನು 15 ಪ್ರಶ್ನೆಗಳನ್ನು ಕೇಳ್ತಾನೆ. 1 ಅಂಕದ 15 ಪ್ರಶ್ನೆಗಳನ್ನು, ನೇರ ಪ್ರಶ್ನೆಗಳನ್ನು ಕೇಳ್ತಾನೆ. ಹಾಗಾದರೆ ಇಲ್ಲಿ ಯಾವುದನ್ನು ಓದ್ಕೋಬೇಕು ಅಂತಂದರೆ, ಯಾವುದನ್ನು ಓದ್ಕೊಂಡ್ರೆ ಈ 15 ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತೀವಿ ಅಂತಂದರೆ, ಇಲ್ಲಿ ಪಾತ್ರಗಳ ಹೆಸರನ್ನು ಓದ್ಕೋಬೇಕು. ಪಾತ್ರಗಳ ಹೆಸರು ಓದ್ಕೋಬೋದು. ಅದೇ ರೀತಿಯಾಗಿ ಪಠ್ಯದಲ್ಲಿ ಬರುವ 1 ಅಂಕದ ಪ್ರಶ್ನೆಗಳನ್ನು ಕೂಡ ಓದ್ಕೋಬೋದು. ಹಾಗೆ ಕವಿ ಪರಿಚಯದ ಮೇಲೆ ಇಲ್ಲಿ ಅಧಿಕವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ಕವಿ ಪರಿಚಯದಲ್ಲಿ ಏನನ್ನು ಓದಿಕೊಳ್ಳಬಹುದು ಅಂತಂದರೆ, ಎಲ್ಲ ಪಾಠದ ಕವಿಗಳ ಕಾಲ, ಜನ್ಮಸ್ಥಳ, ಕಾವ್ಯನಾಮ, ಮುಖ್ಯವಾದ ಕೃತಿಗಳು, ಮುಖ್ಯವಾದ ಪ್ರಶಸ್ತಿಗಳು, ಅವರ ವಿಶೇಷತೆಗಳನ್ನು ಇಲ್ಲಿ ಓದಿಕೊಂಡಿದ್ದೇ ಆದರೆ ನಿಮಗೆ ಕವಿ ಪರಿಚಯದ ಮೇಲೆ ನೇರವಾದ ಪ್ರಶ್ನೆಗಳಿರ್ತವೆ. ಓದಿಕೊಂಡಿದ್ದೇ ಆದರೆ 15ಕ್ಕೆ 15 ಅಂಕಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನಿಮ್ಮ 20 ಆಂತರಿಕ ಅಂಕಗಳನ್ನು ಹೇಗೆ ಇಲ್ಲಿ ನಿಮಗೆ ವಿಭಾಗಿಸಿ ಕೊಡ್ತಾ ಇದ್ದಾರೆ ಅಂತಂದರೆ, 20ಕ್ಕೆ ಆಂತರಿಕ ಅಂಕಗಳು ಇವೆ ನೋಡಿ. ಇಲ್ಲಿ ಮೊದಲನೆಯ ಕಿರುಪರೀಕ್ಷೆ, ಮೊದಲನೆಯ ಆಂತರಿಕ ಕಿರುಪರೀಕ್ಷೆ, IA ಮಾರ್ಕ್ಸ್ ಅಂತ ಏನು ಕರಿತೀವಲ್ಲ, ಮೊದಲನೆಯ IA ಇಂಟರ್ನಲ್ ಅಸೆಸ್ಮೆಂಟ್ ಎಕ್ಸಾಮ್ ಅಂತ ಏನು ಕರಿತೀವಲ್ಲ, ಅದಕ್ಕೆ 4 ಅಂಕಗಳನ್ನು ಇಲ್ಲಿ ವಿಭಾಗಿಸಿ ಕೊಡ್ತಾರೆ, 4 ಅಂಕಗಳನ್ನು. ನಂತರ 2ನೆಯ ಆಂತರಿಕ ಕಿರುಪರೀಕ್ಷೆ, ಇದು ನೀವು 20 ಅಂಕಕ್ಕೆ ಇಲ್ಲಿ ಪರೀಕ್ಷೆಗಳನ್ನು ಬರಿತೀರಿ. ಈ 20 ಅಂಕಕ್ಕೆ ನೀವು ತೆಗೆದುಕೊಂಡಿರುವ ಅಂಕಗಳನ್ನು 4ಕ್ಕೆ ವಿಭಾಗಿಸಿ, ಇಲ್ಲಿ 10ಕ್ಕೆ ವಿಭಾಗಿಸಿ ನಿಮಗೆ ಕೊಡ್ತಾರೆ. ನಂತರ ನೀವು ತಯಾರಿಸುವ ಅಸೈನ್ಮೆಂಟ್ ಆಗಿರ್ಬೋದು, ಚಟುವಟಿಕೆಯ ಕಾರ್ಯ ಆಗಿರ್ಬೋದು, ನಿಯೋಜಿತ ಕಾರ್ಯ ಅಂತಂದರೆ ನಿಮ್ಮ ಅಸೈನ್ಮೆಂಟ್ಗಳಿಗೆ 3 ಅಂಕಗಳನ್ನು ಇಲ್ಲಿ ಅಂಕಗಳನ್ನು ಕೊಡ್ತಾರೆ. ನಂತರ ವಿದ್ಯಾರ್ಥಿಗಳ ಹಾಜರಾತಿ, ಅಟೆಂಡೆನ್ಸ್ ಭಾಳ ಮುಖ್ಯ. ಇಲ್ಲಿ ಆ ವಿದ್ಯಾರ್ಥಿಗಳು 75% ಇಲ್ಲಿ ಹಾಜರಾತಿ ಇರಲೇಬೇಕು. ಅದಕ್ಕೆ 3 ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 20 ಹಾಗೂ 80 ಒಟ್ಟು 100 ಅಂಕಗಳು ನಿಮಗೆ ಇಲ್ಲಿ ಸಿಗ್ತಾ ಇದ್ದಾವೆ. ತಾವು ಪರೀಕ್ಷೆ ಬರವಣಿಗೆಯಲ್ಲಿ 80 ಮಾರ್ಕ್ಸ್ಗಳನ್ನ ತೆಗೆದುಕೊಂಡ್ರೆ, ಇಲ್ಲಿ ಆಂತರಿಕ ಇಂಟರ್ನಲ್ ಮಾರ್ಕ್ಸ್ ಅಂತ ಏನು ಕರಿತಾರಲ್ಲ, ಅವು ನಿಮಗೆ ಇಲ್ಲಿ 20 ಅಂಕಗಳು ಸಿಗ್ತವೆ. ಇಷ್ಟು ನಿಮ್ಮ ಈ 3ನೇ ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆಯ ರೂಪರೇಷೆ ಆಗಿದೆ. ವಿದ್ಯಾರ್ಥಿಗಳು ಮತ್ತೊಂದು ಬಾರಿ ಇದನ್ನು ನೋಡಿಕೊಂಡು ನಿಮ್ಮ
ಈ 3ನೇ ಸೆಮಿಸ್ಟರ್ನ ಅಧ್ಯಯನ ಯಶಸ್ವಿಯಾಗಲಿ. ಇಷ್ಟು ಮಾಹಿತಿಯನ್ನು ಇಲ್ಲಿಯವರೆಗೆ ಆಲಿಸಿದ್ದಕ್ಕಾಗಿ ತಮಗೆ ಆದಂಥ ಧನ್ಯವಾದಗಳು. ಇಂತಿ BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.